ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಅವರ ಇಂದಿನ ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ. ಅದು ಕೆಲವು ನಿಮಗೆಲ್ಲ ಗೊತ್ತಿರಬೇಕು. ದೇವೇಗೌಡರು ಏನಾದರೂ ಇನ್ನೊಂದು ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದ್ದಲ್ಲ, ದೇವೇಗೌಡರು ಹೇಳಿದ್ದರು ಮುಸ್ಲಿಂ ಆಗಿ ಹುಡ್ತೀನಿ ಅಂತ. ಯಾಕೆ ಹೇಳಿದ್ರು ಅಂತಂದ್ರೆ, ನಮ್ದು ಸೆಕ್ಯುಲರ್ ಪಾರ್ಟಿ, ಯಾವಾಗಲೂ ಕೂಡ ಕೋಮುವಾದಿಗಳ ಜೊತೆ ನಾವು ಹೋಗಲ್ಲ, ಕೋಮುವಾದಿಗಳಿಗೆ ವಿರುದ್ಧವಾಗಿ ಇರ್ತೀವಿ, ಕೋಮುವಾದಿಗಳನ್ನು ಚುನಾವಣೆಯಲ್ಲಿ ಎದುರಿಸ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳಿದ್ರು. ಈಗ ಪಕ್ಷ ಉಳಿಸ್ಲಿಕ್ಕೋಸ್ಕರ ಬಿಜೆಪಿಯವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಯಾರು ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದಾಕಿದ್ರು ಅವ್ರ ಜೊತೆಯಲ್ಲೇ ಪಕ್ಷ ಉಳಿಸ್ಲಿಕ್ಕೋಸ್ಕರ ನಾವು ಹೊಂದಾಣಿಕೆ ಮಾಡ್ಕೊತಾ ಇದ್ದೀವಿ. ನೀವೆಲ್ಲ ವಿದ್ಯಾವಂತರಿದ್ದೀರಿ, ರಾಜಕೀಯವಾಗಿ ಪ್ರಜ್ಞಾವಂತರಿದ್ದೀರಿ. ನೀವು ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ತುಲನೆ ಮಾಡಬೇಕು, ವಿಮರ್ಶೆ ಮಾಡಬೇಕು. ಸೊ ಅವರು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಡಾರ್ವಿನ್ಸ್ ಥಿಯರಿನಲ್ಲಿ, ರಾಜಕೀಯ ಅವರ ಉಳಿವಿಗೋಸ್ಕರವಾಗಿ ದೇವೇಗೌಡರು ಮತ್ತು ಅವರ ಕುಟುಂಬದವರ ರಾಜಕೀಯ ಉಳಿವಿಗೋಸ್ಕರವಾಗಿ ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೋತಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನಾವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮನ್ನು ಜನ ಫಾಲೋ ಮಾಡ್ತಾರೆ, ಬ್ಲೈಂಡಾಗಿ ಫಾಲೋ ಮಾಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ನೀವು ಇದನ್ನು ಯೋಚನೆ ಮಾಡಬೇಕು. ಅದರಿಂದ ನೀವು ನಿಮ್ಮ ವಿವೇಚನೆಯನ್ನು ಬಳಸಿ ಈ ಹೊಂದಾಣಿಕೆ ಆದಮೇಲೆ ಪುಟ್ಟಣ್ಣವ್ರಿಗೆ ನೀವು ಮತ ಹಾಕಿರೋದು. ಪುಟ್ಟಣ್ಣವ್ರಿಗೆ ಮತ ಹಾಕಿರೋದು ನನಗೆ ಸ್ವಲ್ಪ ಅನುಮಾನ ಇತ್ತು. ಯಾಕಂತಂದ್ರೆ ಬಿಜೆಪಿಯವರು ಜೆಡಿಎಸ್ನವರು ಒಂದಾಗ್ಬಿಟ್ಟಿದ್ದಾರೆ. ಪುಟ್ಟಣ್ಣನಿಗೆ ಏನಪ್ಪ ಏನು ಆಗ್ತದೋ ಚುನಾವಣೆಯಲ್ಲಿ ಅಂತಕ್ಕಂಥ ಭಯ ಇತ್ತು. ಆದರೆ ಆ ಭಯವನ್ನ ದೂರ ಮಾಡಿದ್ದೀರಿ ನಿಮ್ಮ ತೀರ್ಪಿನಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಪುಟ್ಟಣ್ಣನಿಗೆ 2002ರಲ್ಲಿ ಅವತ್ತು ನಾನು ಜನತಾದಳ ಎಸ್ ಪಾರ್ಟಿಯ ಅಧ್ಯಕ್ಷನಾಗಿದ್ದೆ. ಪುಟ್ಟಣ್ಣ ಬಂದರು, ನಾನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅಭ್ಯರ್ಥಿ ಆಗಬೇಕು ಅಂತ ಇದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ನಾನು ಹೇಳಿದೆ, ಪುಟ್ಟಣ್ಣ ಭಾರಿ ಕಷ್ಟ ಅಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಯಾಕಪ್ಪ ನಿಂತ್ಕೊಳ್ಳೋಕೆ ಹೋದೀಯಾ, ಎಲ್ಲರೂ ಒಂದು ಅಸೆಂಬ್ಲಿನಲ್ಲಿ ಇಟ್ಕೋ ಅಂತ ಹೇಳಿದೆ. ಇಲ್ಲ ಸರ್, ಪ್ರಯತ್ನ ಮಾಡ್ತೀನಿ, ನಾನು ಟೀಚರ್ಸ್ಗಳೆಲ್ಲ ನನ್ನ ಜೊತೆ ಚೆನ್ನಾಗಿದ್ದಾರೆ, ನಾನು ಬೆಂಗಳೂರು ಯೂನಿವರ್ಸಿಟಿ ಸಿಂಡಿಕೇಟ್ನಲ್ಲಿ ಮೆಂಬರ್ ಎಲ್ಲ ಆಗಿದ್ದೆ, ಪರಿಚಯ ಇದ್ದಾರೆ, ನಿಂತ್ಕೊಳ್ತೀನಿ, ನನಗೆ ಟಿಕೆಟ್ ಕೊಡಿ ಅಂತ. ಆಗ ಅಷ್ಟೊಂದು ಪೈಪೋಟಿನೂ ಇರಲಿಲ್ಲ. ಜನತಾದಳ ಎಸ್ನಲ್ಲಿ ಟಿಕೆಟ್ ಕೇಳೋರು ಕಡಿಮೆ ಇದ್ದರು. ಆಗ ಪುಟ್ಟಣ್ಣ ಧೈರ್ಯ ಮಾಡಿ ನಿಂತ್ಕೊತೀನಿ ಅಂದ್ರಲ್ಲ, ಆಯ್ತು ಹೋಗಿ ನಿಂತ್ಕೋಗೋ ಹೊತ್ತಿಗೆ ಅಂತೇಳಿ B-ಫಾರ್ ಕೊಟ್ಟರು. ಪುಟ್ಟಣ್ಣ ನೋಡಿದ್ರೆ ಎಲೆಕ್ಷನ್ ಆದಮೇಲೆ ಆಸ್ಪತ್ರೆ ಸೇರಿದ್ರು ಅಲ್ಲ, ಯಾವುದೋ ಒಂದು ಆಸ್ಪತ್ರೆ ಬಸವೇಶ್ವರ ಅಲ್ಲಿ ಒಂದು ಆಸ್ಪತ್ರೆ ಸೇರಿದ್ದೆ. ನಾನು ಹೋದೆ ನೋಡೋಕ್ಕೆ ಪುಟ್ಟಣ್ಣನಿಗೆ.
ಏನಪ್ಪ ಪುಟ್ಟಣ್ಣ ಹೆಂಗಿದೆ ಅಂತಂದ್ರೆ, ಗೆಲ್ತೀನಿ ಸರ್. ಎಲೆಕ್ಷನ್ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ, ಏನೇ ಗೆಲ್ತೀನಿ ಅಂತಂದೆ. ಗೆದ್ಬಿಡ್ತೀನಿ ಸರ್ ಅಂತ ಹೇಳೋದು. ಸೊ ನೀವೆಲ್ಲ ಆಶೀರ್ವಾದ ಮಾಡೋದ್ರಿಂದ ಪುಟ್ಟಣ್ಣ 2002ರಲ್ಲೂ ಗೆದ್ದ, ಅಲ್ಲಿಂದ 5 ಸಾರಿ ಸತತವಾಗಿ ನಿಮ್ಮನ್ನ ಪ್ರತಿನಿಧಿಸಬೇಕಂತ ಕೇಳ್ತೇನೆ. ನಿಮ್ಮನ್ನ 5 ಸಾರಿ ಪ್ರದರ್ಶಿಸಬೇಕಾದ್ರೆ ನಿಮ್ಮ ಧ್ವನಿಯ ಕೆಲಸ ಮಾಡಿರ್ಬೇಕಲ್ಲ ಪುಟ್ಟಣ್ಣ. ನಿಮ್ಮನ್ನ ಸಮರ್ಥವಾಗಿ, ಆಯ್ತು ಕೂತ್ಕೋತಮ್ಮ, ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸಿದ್ರಿಂದಲೇ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿರೋದ್ರಿಂದಲೇ ಪುಟ್ಟಣ್ಣನನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಬಂದರೂ ಕೂಡ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಕ್ಷೇತ್ರ, ನಿಮ್ಮ MLC ಮಾಡಿದ್ರಿ ಅವನಿಗೆ, ಆದರೂ ರಾಜೀನಾಮೆ ಕೊಟ್ಟು ರಾಜಾಜಿನಗರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.